ಶಕ್ತಿ ದೇವತೆ ಅಧಿದೇವತೆ ಹಾಸನಾಂಬ ದರ್ಶನಕ್ಕೆ ಇವತ್ತು ಕೊನೆಯ ದಿನ. TV5 ಕನ್ನಡಕ್ಕೆ ಹಾಸನದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಮಾತನಾಡಿದ್ದಾರೆ. ಇಷ್ಟು ದಿನಗಳ ಕಾಲ ಒಂದು 25 ಲಕ್ಷ ಜನ ಭೇಟಿ ಕೊಟ್ಟಿದ್ದಾರೆ, ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಪಾಸ್ ಟಿಕೆಟ್ ಸೇಲ್ನಲ್ಲಿ 20 ಕೋಟಿ ರೂಪಾಯಿ ಆದಾಯ ಬಂದಿದೆ. ಮೊದಲ ಬಾರಿಗೆ ಇಷ್ಟೊಂದು ಭಕ್ತ ಸಾಗರ ಹರಿದು ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ನಾವು ಮೊದಲು 4 ಅಧಿಕಾರಿಗಳನ್ನು ಅಮಾನತು ಮಾಡಿದ್ವಿ. ಆ ಅಮಾನತು ಮಾಡಿದ್ದೇ ಶಿಸ್ತುಬದ್ಧಿಗೆ ಕಾರಣವಾಯಿತು ಅಂತ ಹೇಳಿಕೊಂಡಿದ್ದಾರೆ. ಅಧಿಕಾರಿಗಳು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದಾರೆ. ನನಗೆ ಇದು ಮೊದಲ ಅನುಭವ. ಮುಂದಿನ ಬಾರಿಯೂ ಕೂಡ ಇನ್ನೂ ಅಚ್ಚುಕಟ್ಟಾಗಿ ನಾವು ಮಾಡ್ತೇವೆ. TV5 ಕನ್ನಡಕ್ಕೆ ಹಾಸನದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲತಾ ಕುಮಾರಿ ಜೊತೆ ಮಾತನಾಡಿದ್ದಾರೆ, ನೋಡೋಣ. ಹಾಸನಾಂಬ ಜಾತ್ರಾ ಮಹೋತ್ಸವ ಇವತ್ತು ಸಾರ್ವಜನಿಕ ದರ್ಶನಕ್ಕೆ ಕೊನೆಯ ದಿನ. ಸಾಕಷ್ಟು ಯಶಸ್ವಿಯಾಗಿ ನಡೆಯಲಾಗಿದೆ. ಇದುವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಬಂದಂತಹ ಭಕ್ತರು ಒಂದಿಷ್ಟು ಜಿಲ್ಲಾಡಳಿತದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಲಕ್ಷಗಟ್ಟಲೆ ಭಕ್ತರು ಈಗಾಗಲೇ ಹಾಸನಾಂಬ ದೇವಿಯ ದರ್ಶನ ಪಡೆದಿದ್ದಾರೆ. ಗಣ್ಯರು ದರ್ಶನ ಪಡೆದಿದ್ದಾರೆ. ಜಿಲ್ಲಾಡಳಿತ ಮಾಡಿದಂತಹ ಪ್ರೋಟೋಕಾಲ್ ವ್ಯವಸ್ಥೆ ಏನಿತ್ತು ಅದರಲ್ಲೂ 3,000ಕ್ಕೂ ಹೆಚ್ಚು ಗಣ್ಯರು ದರ್ಶನ ಪಡೆದಿದ್ದಾರೆ. ಚಲನಚಿತ್ರ ನಟರು ಶಿವರಾಜ್ ಕುಮಾರ್ ಆಗಿರ್ಬೋದು, ನಟ ಧ್ರುವ ಸರ್ಜಾ ಆಗಿರ್ಬೋದು, ಜೊತೆಗೆ ರಿಷಬ್ ಶೆಟ್ಟಿ ಆಗಿರ್ಬೋದು, ಸಾಕಷ್ಟು ಚಲನಚಿತ್ರ ನಟರು ಕೂಡ ಬಂದು ದರ್ಶನ ಪಡೆದಿದ್ದಾರೆ. ಜಿಲ್ಲಾಡಳಿತದ ಯಶಸ್ಸು ಒಂದು ಕಡೆ ಭಕ್ತರ ಮಾತಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಈಗ ನಮ್ಮ ಜೊತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ಈಗ ಇದುವರೆಗೆ ಎಷ್ಟು ಲಕ್ಷ ಜನ ಭಕ್ತರು ನಿಮ್ಮ ಗಮನದಲ್ಲಿ ಇರೋ ಎಷ್ಟು ಜನ ಭಕ್ತರು ದರ್ಶನ ಪಡೆದಿದ್ದಾರೆ? ಹೌದು, ಇದುವರೆಗೂ ಸುಮಾರು 25 ಲಕ್ಷ, ಅಂದರೆ ನಿನ್ನೆ 1.5 ಲಕ್ಷ ಆಯಿತು. 24.5 ಲಕ್ಷ ಜನ ಭಕ್ತಾದಿಗಳು ಇದುವರೆಗೂ ದರ್ಶನ ಪಡೆದಿದ್ದಾರೆ. ಇನ್ನು ನಡೀತಾ ಇದೆ. ಮೇಡಮ್, ಈಗ ಪಾಸ್ ವಿಚಾರದಲ್ಲಿ ಅಂದರೆ 1,000 ರೂಪಾಯಿ ಪಾಸ್ ಹಾಗೂ 300 ರೂಪಾಯಿ ಪಾಸಲ್ಲಿ ಸಾಕಷ್ಟು ಆದಾಯ ಬಂದಿದೆ ಅನ್ನುವ ಮಾತುಗಳು ಕೂಡ ಬರ್ತಾ ಇದೆ. ಮೇಡಮ್, ಎಷ್ಟು ಬಂದಿದೆ ಮೇಡಮ್ ಈ ಬಾರಿ? ಅದು ಪಾಸ್ ಅಲ್ಲ, ಅದರಲ್ಲಿ 1,000 ರೂಪಾಯಿ ಟಿಕೆಟ್ ಅಂತ ಮಾಡಿದ್ವಿ, ಒಂದು 300 ರೂಪಾಯಿ ಟಿಕೆಟ್ ಅಂತ ಮಾಡಿದ್ವಿ, ಇನ್ನೊಂದು ಸಾಮಾನ್ಯ ದರ್ಶನ. ಈ ಮೂರಲ್ಲೂ ಹೇಳಬೇಕು ಅಂದರೆ ನಾವು ಇದು ಆದಾಯಕ್ಕಾಗಿ ಅಲ್ಲ, ಆದರೆ ಧರ್ಮದರ್ಶನದಲ್ಲಿ ಏನು 3-4 ಗಂಟೆ ಅವರು ಕಾಯಬೇಕಾಗ್ತಾ ಇತ್ತು. ಈ 1,000 ರೂಪಾಯಿ ದರ್ಶನದಲ್ಲಿ 15ರಿಂದ 30 ನಿಮಿಷ ಮಾತ್ರ ಕಾಯಬೇಕಾಗ್ತಾ ಇತ್ತು. ಅವರಿಗೆ ಆ ಸಮಯ ಮಾತ್ರ ಸೇವ್ ಆಗ್ತದೆ, ಬೇರೆ ಏನೂ ಅದರಲ್ಲಿ ಅವ್ರಿಗೆ ಅನುಕೂಲ ಇರೋದಿಲ್ಲ. ಅಂದರೆ ಒಂದು ಹಂತದಲ್ಲಿ 3 ಲೈನುಗಳು ಒಂದಾಗಿಬಿಡ್ತದೆ. ಅಂದರೆ ಸಾಮಾನ್ಯ ದರ್ಶನದಿಂದ ಬರ್ತಕ್ಕಂಥವ್ರು, ಟಿಕೆಟ್ ತೆಗೆದುಕೊಂಡು ಬರುವವರು ಎಲ್ಲರೂ ಒಂದೇ ಲೈನಿಗೆ ಬರ್ತಾರೆ ದೇವಿಯ ದರ್ಶನವನ್ನು ಮಾಡುವಾಗ. ಹಾಗಾಗಿ ಅವ್ರಿಗೆ ಸಮಯ ಉಳಿಯುತ್ತೆ ಅಷ್ಟೇ, ಮತ್ತು ಡಿಸ್ಟೆನ್ಸ್ ನಡೆಯುವ ದಾರಿ ಸ್ವಲ್ಪ ಕಮ್ಮಿ ಆಗ್ತದೆ. ದಾಖಲೆ ಮಟ್ಟದ ಹಣ, ಯಾಕಂದರೆ ಸಾಕಷ್ಟು 2008ರಿಂದ ಆಚೆಗೆ ಹೊರತುಪಡಿಸಿದರೆ ಕೇವಲ ಲಕ್ಷಗಟ್ಟಲೆ ಇತ್ತು ಹಾಸನಾಂಬ ಆದಾಯ. ಈಗ ಕೋಟಿಗಟ್ಟಲೆ ದಾಟಿದೆ ಮೇಡಮ್. ಅದರಲ್ಲೂ ಈ ವರ್ಷ ಅಧಿಕವಾಗಿ ಟಿಕೆಟ್ ಹಣದಲ್ಲೇ ಸಾಕಷ್ಟು ಕೋಟಿಗಟ್ಟಲೆ ದಾಟಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಮಾಡಿದಂತಹ ಶಿಸ್ತುಬದ್ಧಿನ ಕಾರ್ಯಕ್ರಮಕ್ಕೆ ಈ ರೀತಿ ಏನಾದರೂ ಆದಾಯ ಬಂದಿರಬಹುದಾ? ಈಗ ಆಲ್ರೆಡಿ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರು, ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದರಲ್ಲೂ ದೇವಸ್ಥಾನದ ವಿಷಯದಲ್ಲಿ ನಾವು ಆದಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿರಲಿಲ್ಲ. ಅಂದರೆ ಆದಾಯಕ್ಕಾಗಿ ನಾವು ಯಾವುದೇ ಅರೇಂಜ್ಮೆಂಟ್ಸನ್ನು ಮಾಡಿರಲಿಲ್ಲ. ನಾವು ಮಾಡಿದ್ದು ಓನ್ಲಿ ಸಾಮಾನ್ಯ ಜನರ ಭಕ್ತಾದಿಗಳ ಒಂದು ದರ್ಶನಕ್ಕೆ ಅನುಕೂಲ ವ್ಯವಸ್ಥೆಯನ್ನು ನಾವು ಮಾಡಿದ್ದು. ಆದರೆ ಎಲ್ಲರೂ ಅಂದ್ಕೊಂಡಿದ್ವಿ ಆದಾಯ ಈ ಸರಿ ನಮಗೆ ಇರೋದಿಲ್ಲ, ಯಾಕಂದರೆ ಇಷ್ಟು ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದೇವೆ, ಎಲ್ಲರೂ ಸಾಮಾನ್ಯ ದರ್ಶನವನ್ನು ಧರ್ಮದರ್ಶನದಲ್ಲಿ ಬರ್ತಾರೆ, ಆದಾಯ ಕಮ್ಮಿ ಆಗ್ತದೆ ಈ ಸರಿ ಅಂತ ಎಲ್ಲರೂ ಹೇಳೋರು ನಮಗೆ. ಆದರೆ ಆದಾಯ ಹೆಚ್ಚಾಗಿರೋದು ಜನ ಎಲ್ಲ ರೀತಿಯ ಟಿಕೆಟ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಅದು ಒಂದು ರೀತಿಯ ಅದು ಸಂತೋಷ ಅಂತ ಅಲ್ಲ, ಅದು ನಡೆದಿದೆ ಅಷ್ಟೇ. ಇದಿಷ್ಟು ಹಾಸನ ಜಿಲ್ಲಾಧಿಕಾರಿಗಳು ಲತಾ ಕುಮಾರಿ ಅವರು ಹೇಳುವಂಥ ಮಾತು. ಎಲ್ಲ ಅಧಿಕಾರಿಗಳಿಗೂ ಈಗಾಗಲೇ ಧನ್ಯವಾದಗಳನ್ನ TV5 ಮುಖಾಂತರ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.